ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂಥಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಾಗವತದ ಒಂದು ಅಪೂರ್ವವಾದಂಥ ಮಂತ್ರ ನಾರಾಯಣ ವರ್ಮ ಅಥವಾ ನಾರಾಯಣ ಕವಚ, ಅದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವರಿಗೆ ಒಂದು ಜಿಜ್ಞಾಸೆ ಬಂದಿದೆ, ಸಹಜ. ಏನು ಅಂದರೆ, ಇದನ್ನು ನಾವು ಹೆಣ್ಣು ಮಕ್ಕಳು ಹೇಳಬಹುದು ಅಂತ ಒಂದು. ಎರಡನೇ ಪ್ರಶ್ನೆ, ಉಪದೇಶ ತೆಗೆದುಕೊಳ್ಳಬೇಕು, ಏನು ಕಥೆ ಅಂತ. ಎರಡು ಪ್ರಶ್ನೆಗೂ ನಾನಿವತ್ತು ಉತ್ತರ ಕೊಟ್ಟು ನಾನು ವಿಷಯಕ್ಕೆ ಬರ್ತೇನೆ. ಹೆಣ್ಣುಮಕ್ಕಳು ಹೇಳಬಹುದು, ಯಾರೂ ಹೇಳಬಹುದು, ಅದಕ್ಕೇನು ನಿಷೇಧ ಇಲ್ಲ. ಹೆಣ್ಣುಮಕ್ಕಳು ಹೇಳಬಹುದು. ಹೆಣ್ಮಕ್ಕಳು ಬೇಕಿದ್ದರೆ, ನಿಮಗೆ ಇಷ್ಟ ಇದ್ದರೆ ಅಂಗನ್ಯಾಸ ಕರನ್ಯಾಸವನ್ನು ಕೂಡ ಮಾಡಬಹುದು, ಹೇಳಬಹುದು. ಎರಡನೇ, ಇದನ್ನು ಹೇಳಬೇಕಾಗಿದ್ದರೆ ಉಪದೇಶ ತಗೊಳ್ಬೇಕಲ್ಲ ಅಂತ. ನಾನು ನಿಮಗೆ ಕೊಡ್ತಾ ಇರೋದು ಉಪದೇಶವನ್ನೇ. ದಿಸ್ ಈಸ್ ಮಾಸ್ ಇನಿಷಿಯೇಷನ್, ಯು ಆರ್ ಇನಿಷಿಯೇಟೆಡ್. ನಿಮಗೆ ಅದನ್ನು ಜಪ ಮಾಡ್ತಕ್ಕಂಥ ಅಧಿಕಾರ ಇದನ್ನು ಕೇಳಿದ ಉತ್ತರ ಕ್ಷಣದಲ್ಲಿ ಬರುತ್ತೆ. ಅದರ ತಮಾಷೆ ಏನಂದರೆ, ಪೂರ್ತಿ ಇನಿಷಿಯೇಷನ್ ಈ ಬಾರಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ಇನ್ನು 23 ಶ್ಲೋಕದಲ್ಲಿ 3 ಶ್ಲೋಕ ಮಾತ್ರ ಆಯಿತು. ನಾವು ಮೊದಲು ಹರಿದು ವಿದಧ್ಯಾತ ಅಂತ ಕೃಷ್ಣನ ರೂಪವನ್ನು ಅದರಲ್ಲೇ ಸೇರಿಸಿಕೊಂಡು ಹೇಳಿದೆವು. ಅದರ ನಂತರ ಮತ್ಸ್ಯ ಬಂದ. ಮತ್ಸ್ಯ ಬಂದ ಮೇಲೆ ಕೂರ್ಮ ಬಿಟ್ಟರು. ಆಮೇಲೆ ವಾಮನ ಬಂದ. ಆಮೇಲೆ ನರಸಿಂಹ ಬಂದ. ಕೂರ್ಮ ವರಾಹ ಬಿಟ್ಟಿದ್ದಾನೆ. ಆ ವರಾಹ ಈಗ ಬರ್ತಾನೆ, ಕೂರ್ಮ ಮತ್ತೆ ಬರ್ತಾನೆ. ಇಲ್ಲಿ ಅವತಾರದ ಯಾವ ಕ್ರಮವನ್ನು ಅವರು ಅನುಸರಿಸಲಿಲ್ಲ. ಇಲ್ಲಿ ಅನುಸಂಧಾನದ ರೀತಿಯೇ ಬೇರೆ. ನಾವು ಹಿಂದೆ ಹೇಳಿದರು, ದುರ್ಗಮವಾಗಿರತಕ್ಕಂಥ ಪ್ರದೇಶಗಳಲ್ಲಿ ನರಸಿಂಹನನ್ನು ಸ್ಮರಣೆ ಮಾಡುವ. ಆಜಿ ಮುಖಿ ಯುದ್ಧರಂಗದಲ್ಲಿ ಅಥವಾ ದುರ್ಗಮವಾಗಿರತಕ್ಕಂಥ ಕಾಡು ಮುಂತಾದ ಪ್ರದೇಶಗಳಲ್ಲಿ, ಅಪಾಯದ ಸಾಧ್ಯತೆ ಇರತಕ್ಕಂಥ ಜಾಗಗಳಲ್ಲಿ ನರಸಿಂಹನ ಸ್ಮರಣೆ ಮಾಡಿಕೊಂಡು ಹೋಗು, ನೀನು ಅಪಾಯದಿಂದ ಪಾರಾಗ್ತೀಯ. ಆಮೇಲೆ ದಾರಿಯಲ್ಲಿ, ದುರ್ಗಮವಾದಂಥ ಪ್ರದೇಶ ಅಲ್ಲ, ದಾರಿಯಲ್ಲಿ ಹೋಗುವುದು ಅಪಾಯವೇ ಅಲ್ವಾ. ನಾವು ದಿನ ನೋಡ್ತೇವೆ ಪೇಪರ್ನಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿ ಸಾಯೋದು. ಕಾಡಿನಗಿಂತ ಹೆಚ್ಚು ಹೆದ್ದಾರಿಗಳಲ್ಲೇ ಸಾಯುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಸ್ತೆಯಲ್ಲಿ ಹೋಗುವಾಗಲೂ ಮನುಷ್ಯ ಜೀವಕ್ಕೆ ಎರವಾಗಬಹುದು, ಯಾವುದೇ ಅಪಾಯಕ್ಕೊಳಗಾಗಬಹುದು, ಏನೂ ಆಗಬಹುದು, ಜಾರಿ ಬೀಳಬಹುದು ಅಥವಾ ಆಕ್ಸಿಡೆಂಟ್ ಆಗಬಹುದು, ಎನಿಥಿಂಗ್. ಆವಾಗ ರಸ್ತೆಯಲ್ಲಿ ನಾವು ಸಂಚರಿಸುವಾಗ ಯಾವ ರಕ್ಷಣೆ, ಯಾವ ರೂಪದ ರಕ್ಷಣೆ? ಭಗವಂತ ಒಂದು ಸಂಗತಿ, ಭಗವಂತ ಎಲ್ಲ ರೂಪಗಳಿಂದಲೂ ರಕ್ಷಣೆ ಮಾಡ್ತಾನೆ. ಅದರಲ್ಲಿ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಅಂತ ವಿಭಾಗ ಇಲ್ಲ. ಆದರೂ ಕೂಡ ಶಾಸ್ತ್ರಕಾರರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಂಥ ರೂಪದ ಅನುಸಂಧಾನದಿಂದ ನೇರ ನಿನಗೆ ಫಲ ಸಿಗುತ್ತೆ ಇಂಥ ಸಂದರ್ಭದಲ್ಲಿ. ಅದು ಒಂದು ಭಗವಂತನ ಇಚ್ಛಾ ವಿಶೇಷ ಅಷ್ಟೇ. ಈ ರೂಪದಿಂದ ಇದನ್ನು ಮಾಡ್ತೀನಿ ನಾನು. ಎಲ್ಲ ರೂಪವೂ ಸಮಾನ, ಅದರಲ್ಲೇನು ಡಿಸ್ಕ್ರಿಮಿನೇಷನ್ ಇಲ್ಲ. ದಾರಿಯಲ್ಲಿ ಹೋಗುವಾಗ
ವರಾಹನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ರಕ್ಷತ್ವಸೌ ಮಾ ಅಧ್ವನಿ ವಜ್ರಕಲ್ಪ ಸ್ವದಂಷ್ಟ್ರಯ ಉನ್ನೀತ ಧರೋ ವರಾಹ. ಅನಂತರ ಇವತ್ತು ನಾವು ನೋಡಬೇಕಾದ ಮೊದಲನೇ ನಾಮ ವರಾಹನನ್ನು ಸ್ಮರಣೆ ಮಾಡಬೇಕು. ರಕ್ಷತ್ವಸೌ ಮಾ ಅಧ್ವನಿ. ಮಾ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ವಿಚಿತ್ರ. ಒಂದು ಬೇಡ ಅಂತ ಅರ್ಥ, ಇನ್ನೊಂದು ಮೀ ಅಂತ ಅರ್ಥ. ಮೀ ಇಂಗ್ಲಿಷ್ನಲ್ಲಿ ಯಾವುದನ್ನು ಮೀ ಅಂತೀವಿ, ಅದನ್ನು ಸಂಸ್ಕೃತ ಮಾ ಅಂತ. ಮಾ ರಕ್ಷತ್ ಅಂದರೆ ಅವನು ನನ್ನನ್ನು ರಕ್ಷಿಸಲಿ, ನನ್ನನ್ನು ರಕ್ಷಿಸಲಿ. ವರಾಹ ರೂಪಿಯಾದಂಥ ಭಗವಂತ ನನ್ನನ್ನು ರಕ್ಷಿಸಲಿ. ಅಸೌ ರಕ್ಷತು ಮಾ. ಎಲ್ಲಿ? ಅಧ್ವನಿ. ದಾರಿಯಲ್ಲಿ, ಮಾರ್ಗದಲ್ಲಿ ಹೋಗುವಾಗ, ನಾವು ಹೊರಟ ಮಾರ್ಗದಲ್ಲಿ ನಾವು ಸೇರಬೇಕಾದ ಗಮ್ಯವನ್ನು ನಿರಾತಂಕವಾಗಿ ಸೇರಬೇಕು. ಹಾಗೆ ಮಾಡಬೇಕು ಭಗವಂತ. ಅದಕ್ಕೇನು ದಾರಿಯಲ್ಲಿ ವರಾಹದ ಸ್ಮರಣೆ ಮಾಡಿ. ಯಜ್ಞಕಲ್ಪ ಸ್ವದಂಷ್ಟ್ರಯ ಉನ್ನೀತ ಧರೋ ವರಾಹ. ಇಲ್ಲಿ ಸಾಮಾನ್ಯವಾಗಿ ಒಂದೊಂದು ರೂಪಗಳನ್ನು ಹೆಸರು ಹೇಳ್ತಾರಲ್ಲ, ಆ ಬರೀ ನಾಮದ ಸ್ಮರಣೆ ಅಷ್ಟೇ ಅಲ್ಲ, ಆ ಇಡೀ ಆ ಅವತಾರದ ಕಥೆ ಚಿಂತನೆ ಇರಬೇಕು. ಅಲ್ಲಿ ಮತ್ಸ್ಯಾವತಾರದ ಕಥೆ ಬಂದಾಗ ನೀರಿನಲ್ಲಿ ಹೈಗ್ರೀವಾಸುರನನ್ನು ಸಂಹಾರ ಮಾಡಿ ವೇದಗಳನ್ನು ಉದ್ಧಾರ ಮಾಡಿದ ರೂಪ. ನರಸಿಂಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಂಥ ರೂಪ. ಈಗ ವರಾಹ ಬಂದ ಹಿರಣ್ಯ ಅಕ್ಷನನ್ನು ಸಂಹಾರ ಮಾಡಿದ ರೂಪ. ನೋಡಿ, ನಾನು ನಿನ್ನೆ ಹೇಳಿದೆ, ನಾನು ನರಸಿಂಹ ಸಂಹಾರ ಮಾಡಿದ ಹಿರಣ್ಯಕಶಿಪು ನಮ್ಮೊಳಗೆ ಒಂದು ಕೂತು ಬಿಟ್ಟಿದ್ದಾನೆ ಅಂತ. ಅವನ ತಮ್ಮ ಹಿರಣ್ಯಾಕ್ಷ ಇಬ್ಬರು ಕೂತು ಬಿಟ್ಟಿದ್ದಾರೆ. ಹಿರಣ್ಯ ಅಕ್ಷ ಅಂದರೆ ಯಾವಾಗಲೂ ದುಡ್ಡಿನಲ್ಲೇ ಕಣ್ಣಿರುವವ. ಹಿರಣ್ಯಕಶಿಪು ಅಂದರೆ ತಳದಿ ಮನೆಯಲ್ಲಿ ದುಡ್ಡನ್ನು ಅಡಗಿಸಿಟ್ಟವ. ವೆರಿ ಬ್ಯೂಟಿಫುಲ್. ಈ ಎರಡು ಕ್ವಾಲಿಟಿ ಉಂಟಲ್ಲ, ಇದು ಮನುಷ್ಯನ ಸ್ವಭಾವನ ಹೇಳ್ತಕ್ಕಂಥ ಎರಡು. ಹಿರಣ್ಯ ಅಕ್ಷ, ದುಡ್ಡಿನಲ್ಲೇ ಕಣ್ಣು. ಈಸ್ ಆಲ್ವೇಸ್ ಆಫ್ಟರ್ ಮನಿ. ಯಾವಾಗಲೂ ದುಡ್ಡಿನ ಚಿಂತನೆ ಮಾಡ್ತಕ್ಕವ ಹಿರಣ್ಯಾಕ್ಷ. ದುಡ್ಡನ್ನು ಲೆಕ್ಕಕ್ಕೆ ಕೊಡದೆ ಮುಚ್ಚಿಡುವ ಹಿರಣ್ಯಕಶಿಪು. ಈ ಎರಡನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಎರಡು ರೂಪ ತಾಳಿದ. ಬಹಳ ಕಷ್ಟ. ಒಂದು ರೂಪದಿಂದ ನೋಡಿ, ಮುಂದೆ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಿಬ್ಬರು ಮುಂದೆ ರಾವಣ ಕುಂಭಕರ್ಣ ಆಗಿ ಹುಟ್ಟಿದಾಗ ಒಂದೇ ರೂಪದಿಂದ ಇಬ್ಬರನ್ನು ಸಂಹಾರ ಮಾಡಿದ, ರಾಮರೂಪದಿಂದ. ಅದರ ನಂತರ ಶಿಶುಪಾಲ ದಂತವಕ್ರ ಆಗಿ ಹುಟ್ಟಿದಾಗ ಒಂದೇ ರೂಪದಿಂದ ಕೃಷ್ಣ ರೂಪದಿಂದ ಸಂಹಾರ ಮಾಡಿದ. ಇಲ್ಲಿ ಎರಡು ರೂಪದಿಂದ ಸಂಹಾರ ಮಾಡಿದ. ಅದು ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಪ್ರಭಾವ ಈ ಉಳಿದವರಿಗಿಂತ, ಅಂದರೆ ಮನುಷ್ಯನ ಮನಸ್ಸಿನ ಮೇಲೆ ಬಹಳ ಅಗಾಧವಾದದ್ದು. ಆ ರೂಪದಲ್ಲಿ ಇಬ್ಬರು ಅಸುರರ ಮೂಲ. ಅದು ಅಸುರರ ಮೂಲ ರೂಪದ ಹೆಸರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ. ಅದನ್ನು ಸಂಹಾರ ಮಾಡಿ, ಇನ್ನೊಂದು ತಮಾಷೆ ಇದೆ, ನಾನು ಇದನ್ನು ಹೇಳಿ ಯಾವಾಗಲೂ ನಮಗೆ ಎಚ್ಚರ ಇರಬೇಕು. ಈ ಭಗವಂತ ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ ಮೂಲಕ ಏನು ಮಾಡಿದ ಅಂತಂದ್ರೆ, ಅದರಲ್ಲಿ ಸಂಹಾರದ ಮುಖ ಅಷ್ಟೇ ಅಲ್ಲ, ಜಯ ವಿಜಯರ ಉದ್ಧಾರ ಇದೆ ಅದರಲ್ಲಿ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತಂದರೆ ಅವ್ರು ಜಯ ವಿಜಯರು ತಾನೆ. ಆ ಜಯ ವಿಜಯರಲ್ಲೇ ಸೇರಿಕೊಂಡ ದುಷ್ಟಶಕ್ತಿಗಳು ಅವರೇ. ಮತ್ತು ರಾವಣ ಕುಂಭಕರ್ಣರಾದಾಗಲೂ ಜಯ ವಿಜಯರು, ಶಿಶುಪಾಲ ದಂತವಕ್ರನಾದಾಗಲೂ ಜಯ ವಿಜಯರು. ಆ ಜಯ ವಿಜಯರ ಬಿಡುಗಡೆಗೋಸ್ಕರ ಭಗವಂತ 4 ರೂಪವನ್ನು ತಾಳಿದ. ರಾಮ, ಕೃಷ್ಣ, ರಾಮ, ನರಸಿಂಹ, ವರಾಹ. ಈ 4 ರೂಪಗಳೇ ಓಂಕಾರದ ಅಕಾರ, ಉಕಾರ, ಮಕಾರ, ನಾದದ ಪ್ರತಿಪಾದ್ಯಗಳು. ಓಂಕಾರ ಪ್ರತಿಪಾದ್ಯವಾದ ರೂಪಗಳು. ಅರ್ಥಾತ್ ಓಂಕಾರದ ಪ್ರವೇಶಕ್ಕೆ ನಮಗೆ ಬಾಗಿಲು ತೆರೆದುಕೊಡುವವರು ಜಯ ವಿಜಯರು ಅಂತಾಯಿತು. ಅವರ ಬಿಡುಗಡೆಗೆ ಆಗಿರತಕ್ಕಂಥ ಈ ರೂಪಗಳೇ ಅದು ಓಂಕಾರ ಪ್ರತಿಪಾದ್ಯವಾದ 4 ರೂಪಗಳು. ಕೃಷ್ಣ, ರಾಮ, ಕೃಷ್ಣೋ ರಾಮ ನೃಸಿಂಹಶ್ಚ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಂಬ್ರಹ್ಮ ಪರಮಾತ್ಮ ಇತಿ ಚ. ಓಂಕಾರದ ಪ್ರತಿಪಾದ್ಯ ರೂಪಗಳಿವೆಲ್ಲ. ಮತ್ತೊಂದು ವಿಶೇಷ ಏನಂದರೆ, ಓಂಕಾರದಿಂದ ಈ ರೂಪಗಳ ಉಪಾಸನೆ ಸಾಮಾನ್ಯ ಎಲ್ಲರಿಗೂ ಹೇಳಿಲ್ಲ. ಇದು ಸನ್ಯಾಸಿಗಳು ಉಪಾಸನೆ ಮಾಡತಕ್ಕಂಥದ್ದು. ಕೃಷ್ಣ, ರಾಮ, ನರಸಿಂಹ, ವರಾಹ. ಮತ್ತು ತಮಾಷೆ ಏನು ಅಂದರೆ, ಆಚಾರ್ಯ ಮಧ್ವರು ತನ್ನ ಶಿಷ್ಯರಿಗೆ ಈ 4 ವಿಗ್ರಹಗಳನ್ನಲ್ಲದೆ ಇನ್ಯಾವ ವಿಗ್ರಹವನ್ನು ಕೊಡಲಿಲ್ಲ.
ಓಂಕಾರ ಪ್ರತಿಪಾದ್ಯವಾದ 4 ವಿಗ್ರಹಗಳನ್ನೇ ಯತಿಗಳಿಗೆ ಸನ್ಯಾಸಿಗಳಿಗೆ ಕೊಟ್ಟದ್ದು. ಕೃಷ್ಣ, ರಾಮ, ನರಸಿಂಹ, ವರಾಹ. ಬೇರೆ ಯಾವ ವಿಠ್ಠಲ ಅಂತ ಏನು, ಅದು ಕೃಷ್ಣನದೇ ರೂಪ, ಅದು ಬೇರೆ ಅವತಾರ ಅಲ್ಲ. ಹೀಗೆ ಇಲ್ಲಿ ನರಸಿಂಹ ಆದಮೇಲೆ ವರಾಹನ. ಈ ವರಾಹ ದಾರಿಯಲ್ಲಿ ನಮ್ಮನ್ನು ರಕ್ಷಿಸಿದ. ಯಾಕೆ ಅಂದರೆ ಈ ದಾರಿ, ನಮಗೆ ದಾರಿ ಸುಗಮ ಮಾಡಿಕೊಟ್ಟವನೇ ಅವನು. ಯಜ್ಞಕಲ್ಪ ಸ್ವದಂಷ್ಟ್ರಯ ಉನ್ನೀತ ಧರಃ. ಅವನು ಯಜ್ಞಕಲ್ಪ, ಯಜ್ಞಗಳ ಅವಯವಗಳಿಂದ ಯಜ್ಞಗಳನ್ನು ಸೃಷ್ಟಿ ಮಾಡೋದು. ಯಜ್ಞವರಾಹ ಅಂತಲೇ ಹೆಸರು. ಅವನು ತನ್ನ ರೋಮಕೂಪಗಳಿಂದ ಯಜ್ಞ ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿದ ಅಂತ ಬೇರೆ ಪುರಾಣಗಳಲ್ಲಿ ಬರುತ್ತೆ. ಅದಕ್ಕೆ ಯಜ್ಞದ ದಾರಿಯನ್ನು ಸುಗಮ ಮಾಡಿದವ. ಅದಕ್ಕಿಂತ ವಿಶೇಷವಾದ ಸಂಗತಿಯಿಂದ ಸ್ವದಂಷ್ಟ್ರಯ ಉನ್ನೀತ ಧರಃ, ತನ್ನ ದಾಡೆಯಿಂದ ಭೂಮಿಯನ್ನು ಎತ್ತಿ ಹಿಡಿದವ ಅಂತ. ಎಲ್ಲಿ ಎತ್ತಿ ಹಿಡಿಯೋದು, ಎಲ್ಲಿ ಹೋಗಿತ್ತು ಭೂಮಿ, ಏನಾಗಿತ್ತು ಭೂಮಿ? ನಮ್ಮ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಹಿರಣ್ಯಾಕ್ಷ ಭೂಮಿಯನ್ನು ಕದ್ಕೊಂಡು ಹೋದ. ಎಲ್ಲಿ ಕದ್ಕೊಂಡು ಹೋಗೋದು? ಅದನ್ನು ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ತಂದು ಅದನ್ನು ತನ್ನ ಸ್ವಸ್ಥಾನದಲ್ಲಿ ಇಟ್ಟ ಅಂತ. ಹೀಗಲ್ಲ, ಭೂಮಿಯನ್ನು ಹಿರಣ್ಯಾಕ್ಷ ಕದ್ದುಕೊಂಡು ಹೋಗಲಿಲ್ಲ, ಹೊತ್ತುಕೊಂಡು ಹೋಗಲಿಲ್ಲ. ಅದನ್ನು ಮತ್ತೆ ಹೊತ್ತುಕೊಂಡು ಹೋದನ್ನು ಅವನನ್ನು ಸಂಹಾರ ಮಾಡಿ ಮತ್ತೆ ತಂದದ್ದು ಅಲ್ಲ. ಅದು ಇನ್ನೂ ಅದನ್ನು ಕಥೆ ಹೇಳೋರು ಇನ್ನೂ ಅದ್ಭುತವಾಗಿ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಅದನ್ನು ಭೂಮಿಯನ್ನು ಒಳ್ಳೆ ಚಾಪೆ ಮಡಚಿದಾಗ ಮಡಚಿ ಹಿರಣ್ಯಾಕ್ಷ ಬಗಲಲ್ಲಿ ಇಟ್ಟುಕೊಂಡು ಹೋದ ಅಂತ. ಇದೆಲ್ಲ ಕಥೆಗಳು ಮಕ್ಕಳಿಗೆ ಹೇಳಲಿಕ್ಕೆ ಚಂದ ಅಷ್ಟೇ, ಶಾಸ್ತ್ರೀಯ ಕಥೆಗಳಲ್ಲ ಇವು. ಶಾಸ್ತ್ರೀಯ ಕಥೆ ಏನು ಅಂತಂದರೆ, ಹಿರಣ್ಯಾಕ್ಷ ಭೂಮಿಯನ್ನು ಅದರ ಕಕ್ಷೆಯಿಂದ ಕಳಚುವಂತೆ ಮಾಡಿದ. ಇದು ಪುರಾಣದಲ್ಲಿರತಕ್ಕಂಥ. ಭೂಮಿಯನ್ನು ಅದರ ಕಕ್ಷೆಯಿಂದ ಕಳಚುವಂತೆ ಮಾಡಿದ. ಕಕ್ಷೆಯಿಂದ ಕಳಚಿದ ತಕ್ಷಣ ಭೂಮಿ ಕುಸಿಯಲಿಕ್ಕೆ ಪ್ರಾರಂಭ ಆಯಿತು. ಅದು ಆ ಕಕ್ಷೆಯಲ್ಲಿರೋ ತನಕ ಅದರ ಒಂದನ್ನು ಒಂದು ಎಳ್ಕೊಂಡು ಹಿಡ್ಕೊಂಡಿದೆ. ಅದು 1 ಇಂಚು ಆಚೆ ಈಚೆ ಆದರೆ ಕೆಳಗೆ ಬಿದ್ದು ಚುಪ್ಪುಳು ನಿರ್ನಾಮವಾಗಿ ಹೋಗುತ್ತೆ ಭೂಮಿ. ಭೂಮಿಯನ್ನು ಅದರ ಕಕ್ಷೆಯಿಂದ ಕಳಚುವಂತೆ ಮಾಡಿದ. ಸರಿ, ಆಗ ಅದನ್ನು ಕಕ್ಷೆಯಲ್ಲೇ ವರಾಹ ಇಟ್ಟ. ಇಷ್ಟೇ ವಿಷಯ. ಅದು ಕಕ್ಷೆಯಿಂದ ಕಳಚಿದ್ದನ್ನು ವರಾಹ ಕಕ್ಷೆಗೆ ಇಡದೇ ಇರ್ತಿದ್ರೆ ಭೂಮಿ ಇವತ್ತು ಇರ್ತಿರ್ಲಿಲ್ಲ. ನಮಗೆ ನಡೆದಾಡಲಿಕ್ಕೆ ನೆಲವೇ ಇಲ್ಲ. ಯಾಕೆಂದ್ರೆ ನೆಲೆಯೇ ಇಲ್ಲದೆ ನಡೆಯುವುದಲ್ಲಿ ನೆಲೆ ಇಲ್ಲ ಆಗ್ತಿತ್ತು. ಸ್ವದಂಷ್ಟ್ರಯ ಉನ್ನೀತ ಧರಃ, ತನ್ನ ದಾಡೆಯಿಂದ ಅದನ್ನು ತನ್ನ ಕಕ್ಷೆಯಲ್ಲಿ ಇಟ್ಟ ಅಂತ. ನಾನು ಅನೇಕ ಬಾರಿ ಹೇಳಿದ್ದೆ, ಒಂದು ಗಮನಿಸಬೇಕಾದ ಸಂಗತಿ ಇದೆ ಇಲ್ಲಿ. ಏನು ಅಂದರೆ, ನಮ್ಮ ಶಾಸ್ತ್ರದಲ್ಲಿ 2 ಸರ್ತಿ ಹಿರಣ್ಯಾಕ್ಷ ಅನ್ನೋದು, ಒಂದು ಸ್ವಯಂಭೂ ಮನ್ವಂತರದಲ್ಲಿ, ಒಂದು ವೈವಸ್ವತ ಮನ್ವಂತರದಲ್ಲಿ 2 ಬಾರಿ ಹಿರಣ್ಯಾಕ್ಷ ಅನ್ನುವ ಅಸುರ ಭೂಮಿಯನ್ನು ಕಕ್ಷೆಯಿಂದ ತಪ್ಪಿಸಿದ್ದ. 2 ಬಾರಿಯೂ ಭಗವಂತ ವರಾಹ ರೂಪದಿಂದ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟ. ಅದರಿಂದ ಅವನಿಗೆ ಯಜ್ಞಕಲ್ಪನ, ಆದ್ದರಿಂದ ಯಜ್ಞವರಾಹ ಅಂತ ಹೆಸರು. ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟದ್ರಿಂದ ಭೂವರಾಹ ಅಂತ ಹೆಸರು. ಭೂಮಿಯನ್ನು 2 ಬಾರಿ ಭೂಮಿ ಕಕ್ಷೆಯಿಂದ ಕಳಚಿತ್ತು, 2 ಬಾರಿ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟ. ಆಶ್ಚರ್ಯ ಏನು ಅಂದರೆ, ನಾನು ಅನೇಕ ಬಾರಿ ಹೇಳಿದ್ದೆ ಇದನ್ನ, ನೀವು ಕೆಲವರು ಈ ಮೊದಲೇ ಓದಿರಬಹುದು. ಓದದೇ ಇದ್ದರೆ ಅವಶ್ಯವಾಗಿ ನೀವು ಒಂದು ಪುಸ್ತಕ ಓದಬೇಕು. ರಷ್ಯನ್ ಸೈಂಟಿಸ್ಟ್ ಬೆಲಿಕೋವ್ಸ್ಕಿ ಅಂತ ಅವನ ಹೆಸರು. ಅವನು ಐನ್ಸ್ಟೈನಿನ ಸಮಕಾಲೀನ ಮತ್ತು ಐನ್ಸ್ಟೈನ್ ಮೆಚ್ಚಿದ ಸೈಂಟಿಸ್ಟ್. ಅವನು ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾನೆ ಇಂಗ್ಲಿಷ್ನಲ್ಲಿ. ಅದು ರಷ್ಯನ್ನಲ್ಲಿ ಇರಬಹುದು, ನಾನು ಓದಿದ್ದು ಇಂಗ್ಲಿಷ್ನಲ್ಲಿ, ಅದು ಅನುವಾದ ಆಗಿದೆ, ಅಥವಾ ಅವನು ಇಂಗ್ಲಿಷ್ನ ಬರೆದಿದ್ದಾನೋ ಗೊತ್ತಿಲ್ಲ. ಅವನು ದ ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಪ್ರಳಯದ ಬಗ್ಗೆ, ಹೇಗೆ ಪ್ರಪಂಚಗಳು ಕೊಲೈಡ್ ಆಗ್ತವೆ ಅಂತ, ದ ಕಾಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ. ಅದರಲ್ಲಿ ಒಂದು ಮಾತು ಹೇಳ್ತಾನೆ, ಭೂಮಿ 2 ಬಾರಿ ಕಕ್ಷೆಯಿಂದ ಕಳಚಿತ್ತು. 2 ಬಾರಿ ಕಕ್ಷೆಯಿಂದ ಕಳಚಿ ಇನ್ನೇನು ಭೂಮಿ ನಾಶವಾಗಬೇಕು, ಆಮೇಲೆ ತನ್ನಷ್ಟಕ್ಕೆ ಕಕ್ಷೆಯಲ್ಲಿ ಕೂತಿತು. ಇದನ್ನು ಸೈಂಟಿಫಿಕ್ ಆಗಿ ದಿಸ್ ಈಸ್ ಟ್ರೂ. ಆದರೆ ಯಾಕೆ ಕಕ್ಷೆಯಿಂದ ಕಳಚಿತು ಅಂತ ನಮಗೆ ಗೊತ್ತಿಲ್ಲ. ಕಳಚಿದ್ದು ಗೊತ್ತಿದೆ, ಎವಿಡೆನ್ಸ್ ಇದೆ, ವೈಜ್ಞಾನಿಕವಾಗಿಯೂ ಒಪ್ಪಲಿಕ್ಕಾಗತ್ತೆ. ಆದರೆ ಯಾಕೆ ಭೂಮಿ ಕಕ್ಷೆಯಿಂದ ಕಳಚಿತು ಅಂತ ಗೊತ್ತಿಲ್ಲ, ಮತ್ತು ಯಾಕೆ ಮತ್ತೆ ಕಕ್ಷೆಗೆ ಬಂದು ಕೂತಿತು ಅಂತಲೂ ಗೊತ್ತಿಲ್ಲ. ಇದು ನಮಗೆ ಗೊತ್ತಿಲ್ಲ.
ಆದರೆ ಭಾರತದ ಋಷಿಗಳಿಗೆ ಗೊತ್ತಿದೆ, ಭಾಗವತದಲ್ಲಿ ಅದರ ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ನಮ್ಮ ಸೈಂಟಿಸ್ಟ್ಗಳೆಲ್ಲ ಓದಿದರೆ ಪಾಪ ಬರುತ್ತೆ ಅಂತ ಓದೋದೇ ಇಲ್ಲ ಭಾಗವತವನ್ನು. ಅವನು ರಷ್ಯನ್ ಸೈಂಟಿಸ್ಟ್ ಹೇಳ್ತಾನೆ, ನಮ್ಮ ವಿಜ್ಞಾನದಲ್ಲಿ ಇದಕ್ಕೆ ಉತ್ತರ ಗೊತ್ತಿಲ್ಲ, ಆದರೆ ಭಾರತದ ಋಷಿಮುನಿಗಳಿಗೆ ಇದರ ಉತ್ತರ ಗೊತ್ತಿತ್ತು. ಅವರು ಹೇಳ್ತಾರೆ ಭಾಗವತದಲ್ಲಿ ಇದೆ, 2 ಬಾರಿ ಭೂಮಿ ಕಳಚಿದ ಉಲ್ಲೇಖ ಇದೆ, ಮತ್ತು ಅದಕ್ಕೆ ಕಾರಣ ಒಬ್ಬ ಹಿರಣ್ಯಾಕ್ಷ ಮತ್ತು ಇಟ್ಟವ ಭಗವಂತ ವರಾಹ ಅಂತ. ಇದು ನಮಗೆ ಗೊತ್ತಿಲ್ಲ. ನಮಗೆ ಹಿರಣ್ಯಾಕ್ಷನೂ ಗೊತ್ತಿಲ್ಲ, ವರಾಹನೂ ಗೊತ್ತಿಲ್ಲ, ಆದರೆ ಭೂಮಿ ಕಕ್ಷೆಯಿಂದ ಕಳಚಿದ್ದು ಗೊತ್ತಿದೆ, ಕೂತದ್ದು ಗೊತ್ತಿದೆ. ಅದು ಏನು ನಡೆದಿದೆ ಅಂತ ಹೇಳಬಲ್ಲೆವು, ಯಾಕೆ ನಡೆಯಿತು ಅಂತ ನಮಗೆ ಗೊತ್ತಿಲ್ಲ. ಇದನ್ನು ನಾವು ತಿಳ್ಕೋಬೇಕಿದ್ರೆ ನಾವು ಭಾಗವತಕ್ಕೆ ಹೋಗಬೇಕು ಅಂತ ಹೇಳ್ತಾನೆ. ಬಹಳ ಆಶ್ಚರ್ಯಕರವಾದಂಥ ವಿಷಯ. ಮತ್ತೆ ಈತ ಐನ್ಸ್ಟೈನ್ ತುಂಬಾ ಮೆಚ್ಚಿಕೊಂಡಂಥ ವಿಜ್ಞಾನಿ, ಅಂಥಿಂಥ ವಿಜ್ಞಾನಿ ಅಲ್ಲ. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಮಗೆ ಬೇರೆ ದೇಶದ ವಿಜ್ಞಾನಿಗಳ ಪರಿಚಯ ಕಡಿಮೆ. ಬೇರೆ ಇನ್ನು ಬಹಳ ದೊಡ್ಡ ವಿಜ್ಞಾನಿ ಐನ್ಸ್ಟೈನು ತಾನು ಸಾಯುವಾಗ ಕೂಡ ತನ್ನ ತಲೆಬುಡದಲ್ಲಿ ದ ಕಾಲ್ಯುಷನ್ ಆಫ್ ದ ವರ್ಡ್ಸ್ ಪುಸ್ತಕ ಇಟ್ಕೊಂಡಿದ್ದ. ಅಷ್ಟು ಮೆಚ್ಚಿಕೊಂಡ ಪುಸ್ತಕ, ಅಂಥ ಮೆಚ್ಚಿಕೊಂಡ ವಿಜ್ಞಾನಿ. ಆತ ಚಾಲೆಂಜ್ ಮಾಡ್ತಾನೆ, 2 ಸರ್ತಿ ಭೂಮಿ ಕಕ್ಷೆಯಿಂದ ಕಳಚಿಕೊಂಡದನ್ನು ನಾನು ಸೈಂಟಿಫಿಕಲಿ ಪ್ರೂವ್ ಮಾಡ್ತೀನಿ, ಅದರ ಬಗ್ಗೆ ಸಂಶಯ ಇಲ್ಲ. ಆದರೆ ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಭಾಗವತಕ್ಕೆ ಶರಣಾಗಬೇಕು ಅಂತ. ಅದನ್ನೇ ಹೇಳಿದ್ರು, ಸದಂಶ್ರಯ ಉನ್ನೀತ ಧರೋ ವರಾಹ. ಭೂಮಿಯನ್ನ ದುಷ್ಟಶಕ್ತಿ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿತು. ಭಗವತ್ ಶಕ್ತಿ ಅದನ್ನು ನಾಶ ಮಾಡಲಿಕ್ಕೆ ಬಿಡಲಿಲ್ಲ, ಕಕ್ಷೆಯಲ್ಲಿ ಇಟ್ಟಿತ್ತು. ಈ ವಿಷಯ ಅಂದರೆ ಇದು ಒಂದು ವಾತಾವರಣದಲ್ಲಿ ನಿರಂತರ ನಡೀತಾ ಇರತಕ್ಕಂಥ ದೇವಾಸುರ ಸಂಗ್ರಾಮ. ದೇವತೆಗಳು ಅಸುರರು ನಿರಂತರ ಹೋರಾಡ್ತಾ ಇರ್ತಾರೆ ವಾತಾವರಣದಲ್ಲಿ. ನಿರಂತರ ನಮ್ಮ ಮೇಲೆ ಕೂಡ ದುಷ್ಟಶಕ್ತಿ ನಮ್ಮ ಮೈಂಡನ್ನು, ನಮ್ಮ ಮನಸ್ಸನ್ನು ಆಕ್ರಮಿಸಿ ತನ್ನ ಸ್ವಾಧೀನಕ್ಕೆ ತಗೋಬೇಕು ಅಂತ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ. ಅದೇ ಸಂದರ್ಭದಲ್ಲಿ ಡಿವೈನ್ ಫೋರ್ಸಸ್ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಆ ನಿರಂತರ ಯುದ್ಧದಲ್ಲಿ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋದ ಮೇಲೆ ನಮ್ಮ ಅದೃಷ್ಟ ಇದೆ. ಅಸುರ ಶಕ್ತಿ ಗೆದ್ರೆ ನಾವು ಗೆದ್ದೆವು, ನಾವು ಸೋತೆವು. ದೈವತಾ ಶಕ್ತಿ ಸೋತ್ರೆ ನಾವು ಸೋತೆವು, ಅಸುರ ಶಕ್ತಿ ಸೋತ್ರೆ ನಾವು ಗೆದ್ದೆವು. ಆದ್ದರಿಂದ ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. ಈ ವಿಜಯ, ನಮ್ಮ ವಿಜಯ, ಅದು ದೇವತೆಗಳ ಮೂಲಕ, ದೇವತೆಗಳ ವಿಜಯ ಭಗವಂತನ ಮೂಲಕ ಆಗ್ತಾ ಇದೆ, ನಿರಂತರ ನಡೀತಾ ಇದೆ. ಅದನ್ನ ನಮಗೆ ಹೊರಗಿನಿಂದ ಕಾಣುವುದು ನಮ್ಮ ಕ್ರಿಯೆ ಮಾತ್ರ. ಆದರೆ ಈ ಕ್ರಿಯೆ ಹಿಂದೆ ಇಡೀ ವಿಶ್ವಶಕ್ತಿ ಕೆಲಸ ಮಾಡ್ತಾ ಇದೆ. ಅದನ್ನ ತಿಳ್ಕೊಂಡಾಗ ನಮಗೆ ಈ ಪುರಾಣದ ಅಥವಾ ಅಧ್ಯಾತ್ಮದ ಮಾತು ಹೆಚ್ಚು ಅರ್ಥ ಆಗುತ್ತೆ. ಸ್ವದಂಶ್ರಯ ಉನ್ನೀತ ಧರೋ ವರಾಹ. ಹೀಗೆ ಭೂಮಿಯನ್ನು ಕಕ್ಷೆಯಲ್ಲಿಟ್ಟಂಥ ವರಾಹ ನಾವು ಮತ್ತೆ ಈ ಭೂಮಿಯಲ್ಲಿ ನಡೆದಾಡುವಂತೆ ಮಾಡಿದ. ಇಲ್ಲದೇ ಇದ್ರೆ ಭೂಮಿಯೇ ಇಲ್ಲ, ಸಿಡಿದು ಸಿಡಿದು ನಾಶವಾಗಿ ಬರೀ ಆಟಮ್ಸ್ ತುಂಬಿ ಹೋಗ್ತಿತ್ತು ವಾತಾವರಣದಲ್ಲಿ. ಭೂಮಿ ಅನ್ನೋದೇ ಒಂದು ವಸ್ತು ಇರ್ತಿರ್ಲಿಲ್ಲ. ಆ ಕಕ್ಷೆಯಿಂದ ಕುಸಿದ ಮೇಲೆ ಮತ್ತೆ ಅದನ್ನು ಕಕ್ಷೆಯಲ್ಲಿ ಕೂಡಿಸದೇ ಇರುತ್ತಿದ್ದರೆ ದುಷ್ಟಶಕ್ತಿಯ ಉದ್ದೇಶ ಏನಿತ್ತು, ಇದನ್ನು ನಾಶ ಮಾಡಬೇಕು ಅನ್ನೋದಿತ್ತು. ಭಗವಂತನ ಅವತಾರ ಯಾವಾಗಲೂ ಕೂಡ ಹೀಗೆ ಇಡೀ ವಿಶ್ವವನ್ನ ನಾಶ ಮಾಡಬೇಕು ಅಂತ ದುಷ್ಟಶಕ್ತಿ ಯೋಚಿಸಿದಾಗ ಭಗವಂತ ಬರ್ತಾನೆ. ಬಂದು ಅದನ್ನು ಮತ್ತೆ ಸೆಟ್ರೇಟ್ ಮಾಡಿ ಹೋಗ್ತಾನೆ. ಯಾಕೆಂದ್ರೆ ಆವಾಗ ಭಗವಂತ ಬಾರದೆ ಇನ್ಯಾರೂ ಏನೂ ಮಾಡುವುದು ಸಾಧ್ಯ ಇಲ್ಲ. ಆ ಸ್ಥಿತಿಗೆ ಬಂದಾಗ ಭಗವಂತ ಭೂಮಿಗೆ ಅವತರಿಸಿ ಬರ್ತಾನೆ. ಹಾಗೆ ವರಾಹನಾಗಿ ಬಂದ, ಅದು ಹಿರಣ್ಯಕಶಿಪುವನ್ನು ಬದುಕಿಸುವುದು ಒಂದೇ ಅಲ್ಲ ಉದ್ದೇಶ, ಅವನನ್ನು ಸಾಯಿಸುವುದು ಒಂದೇ. ಹಿರಣ್ಯಕಶಿಪುವಿನ ಸಂಹಾರ, ಹಿರಣ್ಯಾಕ್ಷನ ಸಂಹಾರ ಒಂದೇ ಅಲ್ಲ ಉದ್ದೇಶ. ಹಿರಣ್ಯಾಕ್ಷ ಸಕ್ಸೀಡ್ ಆಗಿದ್ದರೆ ಭೂಮಿ ನಾಶ ಆಗ್ತಿತ್ತು. ಇಡೀ ಭೂಮಿ ಉಳಿಬೇಕು, ಭೂಮಿಯಲ್ಲಿರ್ತಕ್ಕಂಥ ಇಡೀ ಜನಾಂಗ ಅದು ಬೆಳಿಬೇಕು, ಮುಂದುವರಿಬೇಕು ಈ ಸೃಷ್ಟಿ ಅನ್ನೋದಕ್ಕೋಸ್ಕರ ವರಾಹ ಬಂದ. ಅಂದ್ರೆ ಹಿರಣ್ಯಾಕ್ಷ ಒಬ್ಬನನ್ನು ಕೊಲ್ಲುವುದಕ್ಕೋಸ್ಕರ ಅಲ್ಲ. ಅವನೊಬ್ಬ ಬದುಕಿದ್ರೆ ಇಡೀ ಭೂಮಿ ನಾಶ ಆಗ್ತಿತ್ತು, ಅವನೊಬ್ಬ ಸತ್ತದ್ರಿಂದ ಇಡೀ ಭೂಮಿ ಉಳಿಯಿತು. ಇದಕ್ಕೆ ನಮ್ಮ ನ್ಯಾಯಶಾಸ್ತ್ರ ಹೇಳ್ತಾರಲ್ಲ, ಈ ಅಹಿಂಸೆ ಹಿಂಸೆ ಬಗ್ಗೆ ಹೇಳುವಾಗ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂತಾರೆ. ಅಂದರೆ ಒಂದು ಹಿಂಸೆಯಿಂದ ನೂರಾರು ಅಹಿಂಸೆ ಎಸ್ಟಾಬ್ಲಿಷ್ ಆಗೋದಿದ್ದರೆ ದ್ಯಾಟ್ ವೈಲೆನ್ಸ್ ಈಸ್ ಈಕ್ವಲ್ ಟು ನಾನ್ ವೈಲೆನ್ಸ್ ಅಂತ. ಹಿಂಸೆ ಅನ್ನೋದು ಅಹಿಂಸೆ ಆಗುತ್ತೆ ಅಂತ.
ಯಾಕಂದ್ರೆ ಆ ಒಂದು ಹಿಂಸೆಯಿಂದ ನೂರಾರು ಹಿಂಸೆ ಆಗುತ್ತೆ. ಒಬ್ಬನನ್ನು ಕೊಲ್ಲುವುದರಿಂದ ನೂರಾರು ಜನ ಬದುಕುತ್ತಾರೆ, ಆದರೆ ಅದು ಹಿಂಸೆ ಅಲ್ಲ, ಅದು ಅಹಿಂಸೆ. ಅವನು ಹಿಂಸೆ ಆಗುತ್ತೆ ಅಂತ ನಾವು ಹಿರಣ್ಯಾಕ್ಷನ ಕೊಲ್ಲದೆ ಬಿಟ್ರೆ ಲಕ್ಷ ಲಕ್ಷ ಜನ ಸಾಯ್ತಾರೆ, ನಾಶ ಆಗುತ್ತೆ. ಇಡೀ ದೇಶ, ಇಡೀ ಭೂಮಂಡಲವೇ ನಾಶವಾಗುತ್ತೆ. ಇದೇ ತಂತ್ರವನ್ನ ಭಗವಂತನ ಎಲ್ಲ ಅವತಾರಗಳನ್ನು ನಾವು ನೋಡ್ತೇವೆ. ದ್ರೋಣಾಚಾರ್ಯರನ್ನ ಅಶ್ವತ್ಥಾಮ ಸತ್ತ ಅಂತ ಹೇಳುವಂತ ಧರ್ಮರಾಜನ ಹತ್ರ ಹೇಳಿದ ಕೃಷ್ಣ. ಯಾಕೆ ಅಂದರೆ ದ್ರೋಣಾಚಾರ್ಯ ಸಾಯ್ಬೇಕಿತ್ತು. ಪಾಂಡವರಿಗೆ ಜಯ ಆಗಬೇಕು ಅಂತಲ್ಲ, ದ್ರೋಣಾಚಾರ್ಯ ಸತ್ತರೆ ಪಾಂಡವರಿಗೆ ಜಯ ಆಗುತ್ತೆ ಅಂತ ಪಾಂಡವರ ಪಕ್ಷಪಾತಕ್ಕೋಸ್ಕರ ಅಲ್ಲ, ದ್ರೋಣಾಚಾರ್ಯರಿಗೋಸ್ಕರ ದ್ರೋಣಾಚಾರ್ಯ ಸಾಯ್ಬೇಕಿತ್ತು. ಅವರ ಹಿತ ಅಲ್ಲದಲ್ಲಿದೆ. ಕೃಷ್ಣ ಯೋಚನೆ ಮಾಡಿದ. ದ್ರೋಣಾಚಾರ್ಯರು ಅದರ ಮುಂಚಿನ ದಿವಸ ಪ್ರತಿಜ್ಞೆ ಮಾಡಿದ್ರು ದುರ್ಯೋಧನ ಹತ್ರ, ನಿನಗೋಸ್ಕರ, ಅಂದ್ರೆ ನಾಟ್ ಫಾರ್ ಗುಡ್ ಕಾಸ್, ದುರ್ಯೋಧನನಂಥ ದುಷ್ಟನನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ದಿವಸಕ್ಕೆ 10,000 ಮಂದಿಯನ್ನು ಕನಿಷ್ಠ ನಾನು ಕೊಲ್ತೇನೆ ಯುದ್ಧದಲ್ಲಿ ಅಂತ ಈ ಕೃಷ್ಣ ಯೋಚನೆ ಮಾಡಿದ. ದ್ರೋಣಾಚಾರ್ಯ ಒಬ್ಬರು ಬದುಕುವುದು ಅಂದರೆ ದಿನಕ್ಕೆ 10,000 ಜನ ಸಾಯೋದು, 2 ದಿವಸ ಬದುಕಿದರೆ 20,000 ಜನ ಸಾಯೋದು, 3 ದಿವಸ ಬದುಕಿದರೆ 30,000 ಜನ ಸಾಯೋದು. ಹಾಗಾದ್ರೆ ಒಬ್ಬ ಸತ್ತು 10,000 ಜನ ಬದುಕುವುದು ಒಳ್ಳೇದಲ್ವ? ಅದರಿಂದ 10,000 ಜನ ಉಳಿದ್ರು. ದ್ರೋಣಾಚಾರ್ಯರಿಗೆ 10,000 ಜನರ ಕೊಲೆ ಮಾಡಿರ್ತಕ್ಕಂಥ ಪಾಪ ಕಟ್ಟಿಕೊಂಡು ಸಾಯೋದು ಉಳಿಯಿತು. ದ್ರೋಣಾಚಾರ್ಯರಿಗೂ ಶ್ರೇಯಸ್ಸು, ಈ 10,000 ಜನಕ್ಕೂ ಶ್ರೇಯಸ್ಸು. ಕೃಷ್ಣ ತೀರ್ಮಾನ ಮಾಡಿದ ದ್ರೋಣಾಚಾರ್ಯ ಸಾಯಬೇಕು. ಯಾಕಂದ್ರೆ ಪಾಪ ಮುದುಕ ಕೊಲೆ ಪಾತಕಿಯಾಗಿ ಸಾಯಬಾರದು, ಪಾಪ ಕಟ್ಟಿಕೊಂಡು ಸಾಯಬಾರದು ಅಂತ ಅನುಕಂಪೆ ಇದು. ಹೀಗೆ ಒಂದು ಹುಲಿಯನ್ನು ನಾವು ಬೇಟೆಯಾಡಿ ಸಾಯಿಸ್ತೇವೆ. ಯಾಕೆಂದ್ರೆ ದಿನ ಒಂದೊಂದು ದನ ಕೊಂಡೋಗ್ತಾ ಇರುತ್ತೆ ಅದು ಹಟ್ಟಿಯಲ್ಲಿ. ಫುಟ್ ಹಿಲ್ಸ್ನಲ್ಲಿ ಮನೆ ಅಂತ ಇಟ್ಟುಕೊಳ್ಳಿ, ಬರೋದು ಅವಾಗ ಹುಲಿಯನ್ನು ಕೊಲ್ಲ. ಹುಲಿಯು ಪ್ರಾಣಿ ಅಲ್ವಾ? ಪ್ರಾಣಿ ಹಿಂಸೆ ಅಲ್ಲ. ಒಂದು ಪ್ರಾಣಿಯನ್ನು ಹಿಂಸೆ ಮಾಡೋದ್ರಿಂದ 100 ದನಗಳು ಬದುಕುತ್ತವೆ. ಹಾಗಾಗಿ ಒಂದು ಹಿಂಸೆಯಿಂದ ಅನೇಕ ಅಹಿಂಸೆಗಳು ಎಸ್ಟಾಬ್ಲಿಷ್ ಆಗೋದಿದ್ರೆ ಅದು ಹಿಂಸೆ ಅಲ್ಲ. ಅದರಿಂದ ಭಗವಂತ ಮಾಡುವ ಎಲ್ಲ ಹಿಂಸೆಯೂ ಕೂಡ ಅದರ ಹಿಂದೆ ಅಹಿಂಸೆಯ ಒಂದು ಸೀರೀಸ್ ಇರ್ತದೆ. ಒಬ್ಬ ಹಿರಣ್ಯಾಕ್ಷನನ್ನು ಕೊಲ್ಲುವುದರಿಂದ ಇಡೀ ಭೂಮಿಯಲ್ಲಿರತಕ್ಕಂಥ ಜನಾಂಗದ ರಕ್ಷಣೆ ಬಂತು. ಆದ್ದರಿಂದ ಅದು ಹಿಂಸೆ ಅಲ್ಲ, ದೊಡ್ಡ ಅಹಿಂಸೆ ಅದು. ಅದಕ್ಕೆ ವರಾಹ ನಮಗೆ ಈ ಭೂಮಿಯಲ್ಲಿ ಬದುಕುವಂತೆ ಮಾಡಿದವ, ಇದು ನಡೆದಾಡುವಂತೆ ಮಾಡಿದವ. ಹಿರಣ್ಯಾಕ್ಷ ಇದ್ದಿದ್ರೆ ನಮಗೆ ಈ ಭೂಮಿಯಲ್ಲಿ ಅಸ್ತಿತ್ವವೇ ಇಲ್ಲ, ಜೀವಲೋಕವೇ ಇರ್ತಿರಲಿಲ್ಲ. ಆದ್ದರಿಂದ ವರಾಹ ನಮ್ಮನ್ನು ರಕ್ಷಿಸಲಿ, ವರಾಹ ನಮ್ಮನ್ನು ರಕ್ಷಿಸಲಿ, ದಾರಿಯುದ್ದಕ್ಕೂ ನಮಗೆ ರಕ್ಷಣೆ ನೀಡಲಿ. ಅವನು ತೋರಿದ ದಾರಿಯಲ್ಲಿ ಸಾಕ್ತೇವೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ವರಾಹ ರೂಪದ ಚಿಂತನೆ.